ಈ ಬೀದಿ ನಾಯಿಗಳ ಬಗ್ಗೆ ಈಗ ದೊಡ್ಡ ಚರ್ಚೆ ನಡೆಯುತ್ತಿದೆ. ಜನರು ಹೇಳ್ತಾರೆ, ಈ ನಾಯಿಗಳನ್ನು ಕೊಂದು ಹಾಕಿ, ಇಲ್ಲ ಇಲ್ಲಿಂದ ಓಡಿಸಿ ಅಂತ. ಅದಕ್ಕೆ ಅವರು ಕೊಡುವ ತರ್ಕ ಏನಂದ್ರೆ, ನೋಡಿ ಈ ವಿಡಿಯೋ, ಇಲ್ಲಿ ನಾಯಿ ಮಗುನ ಬೆನ್ನತ್ತಾ ಇದೆ ಎಂದು. ಅಥವಾ ನೋಡಿ, ಈ ಮನುಷ್ಯ ಬೈಕ್ ಎತ್ತಾ ಇದ್ದ ಅಷ್ಟೇ, ನಾಯಿ ಹಿಂದಿಂದ ಬಂದು ಕಚ್ಚಿಬಿಟ್ಟು ಅಂತ ವಿಡಿಯೋ ತೋರಿಸ್ತಾರೆ. ಇಂಥ ದೃಶ್ಯಗಳನ್ನು ತೋರಿಸಿ ಅವರು ನಾಯಿಗಳನ್ನು ಕೊಲ್ಲೋದೇ ಸರಿ ಎಂದು ವಾದಿಸ್ತಾರೆ. ಆದ್ರೆ ಆ ನಾಯಿ ಯಾಕೆ ಅಚಾನಕ್ ಆಗಿ ನಿಮ್ ಹಿಂದೆ ಬಿತ್ತು ಅಥವಾ ಕಚ್ಚಿತು ಅನ್ನೋದನ್ನ ಅವರು ಹೇಳೋದಿಲ್ಲ. ಅದರ ಹಿಂದೆ ನೀವು ಅಥವಾ ಸಮಾಜ ಆ ಪ್ರಾಣಿಗೆ ಕೊಟ್ಟ ನೋವಿರುತ್ತೆ. ನಮ್ಮ ಕಾನೂನುಗಳಲ್ಲಿ ಪ್ರಾಣಿ ಹಿಂಸೆಗೆ ಕೇವಲ 50 ಅಥವಾ 500 ರೂಪಾಯಿ ದಂಡವಷ್ಟೇ ಇರೋದು. ಇಷ್ಟು ಹಣ ಕಟ್ಟಿ ನೀವು ಪಾರಾಗಬಹುದು. ಆದರೆ ಆ ನಾಯಿಯ ಅನುಭವದಲ್ಲಿ ಮನುಷ್ಯ ಅಂದ್ರೆ ನನ್ನ ಮೇಲೆ ಆಕ್ರಮಣ ಮಾಡೋನು ಎಂಬ ಭಾವನೆ ಮೂಡಿರುತ್ತೆ. ಯಾವುದೇ ಪ್ರಾಣಿ ಭಯದಲ್ಲಿದ್ದಾಗ ಅಥವಾ ಒತ್ತಡದಲ್ಲಿದ್ದಾಗ ಅದರ ಹತ್ತಿರ ಹೋಗಬಾರದು. ನೀವು ಒಳ್ಳೆಯ ಮನಸ್ಸಿನಿಂದ ಹತ್ತಿರ ಹೋದ್ರೂ ಅದು ಕಚ್ಚಬಹುದು. ಏಕೆಂದ್ರೆ ಅದು ಒಳಗಿನಿಂದ ಹೆದರಿರುತ್ತೆ. ಅದು ಆತಂಕಕ್ಕೊಳಗಾದ ಪ್ರಾಣಿ. ಅದರ ಕಡೆಗೆ ನೀವು ಕೈ ಚಾಚಿದಾಗ ಅದಕ್ಕೆ ಅನ್ಸೋದೇನೆಂದ್ರೆ, ಹಿಂದೆ ಹೇಗೆ ಅನೇಕ ಜನರು ನನಗೆ ಕಲ್ಲು ಹೊಡೆದರೋ, ಒದ್ದರೋ ಅಥವಾ ದೌರ್ಜನ್ಯ ಎಸಗಿದರೋ, ಹಾಗೆಯೇ ಈಗ ಮತ್ತೊಬ್ಬ ವ್ಯಕ್ತಿ ನನ್ನ ಶೋಷಿಸಲು ಬಂದಿದ್ದಾನೆ ಎಂದು.